ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜನ್ಮದಿನದ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೋರಿಸಿದ ಮಾರ್ಗದಲ್ಲಿಯೇ ನಾವೆಲ್ಲರೂ ಒಟ್ಟಾಗಿ ಸಾಗೋಣ, ಜೊತೆಗೆ ನಮ್ಮ ಹಕ್ಕು ಬಾಧ್ಯತೆಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ಎಲ್ಲರೂ ಸಮನರಾಗಿ ಬದುಕುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದರು. ನಾಗನಾಯಕನಹಳ್ಳಿ ಅಂಬರೀಶ್ ಮತ್ತು ಅವರ ತಂಡದವರು ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿರುವುದು ನಿಜಕ್ಕೂ ಉತ್ತಮ ಕಾರ್ಯಕ್ರಮ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹೋರಾಟಗಾರ ಸಂದೇಶ್ ಸೇರಿದಂತೆ ಗ್ರಾಮದ ಹಿರಿಯರನ್ನು ಸನ್ಮಾನಿಸುವ ಮೂಲಕ ಗೌರವಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಪಾರ್ಥಪ್ಪ, ಯಲ್ಲೋಜಿ, ಯಲ್ಲಪ್ಪ, ಯುವ ನಾಯಕರಾದ ನಾಗನಾಯಕನಹಳ್ಳಿ ಅಂಬರೀಶ್, ಮುಖಂಡರಾದ ಮುನಿಯಪ್ಪ, ಮಲ್ಲೇಶಪ್ಪ, ಕೃಷ್ಣಪ್ಪ, ಮಧು, ಶಂಕರ್, ಮಂಜುನಾಥ್, ಸಂತೋಷ್, ನವೀನ್, ಶ್ರೀನಿವಾಸ್, ಎನ್ ಯಲ್ಲಪ್ಪ, ಗಾಯಕ ರಾಜೇಶ್, ಜಿಗಣಿ ರಾಮಕೃಷ್ಣ, ಸಿ ಮುನಿರಾಜು, ಮುರುಗೇಶ್, ಶಕ್ತಿ, ವಿನೋದ್, ಸಂದೀಪ್ ಮತ್ತು ಗ್ರಾಮದ ಯುವಕರು, ವೈದ್ಯರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಮುಖ್ಯಸ್ಥರು ಇವತ್ತು ಭೇಟಿ ಬಂದು ಎಲ್ಲರೂ ಕೂಡ ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ರಿಗೂ ಜೈ ಭೀಮನ್ನ ಹೇಳ್ತಾ ಒಂದು ಗೀತೆಯನ್ನ ಕೇಳೋಣ. ಮುರುಗೇಶ್ ಹಾಗೂ ರಾಜೇಶ್ವರ ಒಂದು ಪ್ರತಿನಿಧಿ ಎಲ್ಲಿ ಮೂಡಿ ಬರುತ್ತದೆ. ಚರಿತೆಯ ನಾಳಿನ
ಅಪ್ರತಿಮ ನಾಯಕ, ರಾಜಕೀಯ ಮುತ್ಸದ್ದಿ, ಅದೇ ರೀತಿ ಸಂವಿಧಾನದ ಕರ್ತೃ ಆಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಗೆ ವಿಭಿನ್ನವಾಗಿ ವಿಶೇಷವಾಗಿ ಈ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಾವು ಹೇಳಬೇಕಾದ್ರೆ ಅಂಬೇಡ್ಕರ್ ಮತ್ತು ಆರೋಗ್ಯ ವಿಚಾರಕ್ಕೆ ಬಂದಾಗ ಏನು ಈ ಒಂದು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ವಿ, ಅದ್ರ ಜೊತೆಗೆ ನಾವು ಒಂದು ದೈಹಿಕ ಆರೋಗ್ಯ ಯಾವ ರೀತಿ ನಮ್ಗೆ ಮುಖ್ಯ ಇದೆಯೋ ಅದೇ ರೀತಿ ಸಾಮಾಜಿಕ ಆರೋಗ್ಯ ಸಹ ಅಷ್ಟೇ ಮುಖ್ಯವಾಗಿರ್ತೈತೆ. ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಯಾವ ರೀತಿ ಸದೃಢವಾಗಿರಬೇಕು, ಯಾವ ರೀತಿ ಆರೋಗ್ಯವಾಗಿರಬೇಕು, ಅದೇ ರೀತಿ ಈ ಒಂದು ಸಾಮಾಜಿಕ ಆರೋಗ್ಯ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಮನುಷ್ಯ ಪ್ರತಿಯೊಬ್ಬರು ಸಹ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲರೂ ಸಹ ಸದೃಢರಾಗಿರ್ಬೇಕು. ಇದ್ರ ಎಲ್ಲ ಒಂದು ಸದೃಢತೆ, ಈ ಒಂದು ಸಮಾಜದ ಸದೃಢತೆಯನ್ನು ಎಲ್ರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಈ ಸಂವಿಧಾನವನ್ನು ಕೊಡೋದ್ರ ಮುಖಾಂತರ ಸಾಮಾಜಿಕ ಆರೋಗ್ಯವನ್ನು ಒಂದು ದೊಡ್ಡದಾಗಿ ಒಂದು ಸೃಷ್ಟಿ ಮಾಡಿದರೆ ನಿಜವಾಗ್ಲೂ ತಪ್ಪಾಗಲಾರದು. ಅದರಿಂದ ಅವರ ಒಂದು ಪ್ರಮುಖ ಒಂದು ಧ್ಯೇಯ ಏನಂದ್ರೆ ಸಮಾಜದಲ್ಲಿ ಅಸಮಾನತೆ ಅನ್ನೋದು ಹೋಗ್ಬೇಕು, ಸಮಾಜದಲ್ಲಿ ತಾರತಮ್ಯ ಅನ್ನೋದು ನಿಲ್ಲಬೇಕು, ಸಮಾಜದಲ್ಲಿ ಎಲ್ಲರೂ ಸಹ ಒಂದೇ ಅನ್ನೋ ಒಂದು ಸಂವಿಧಾನದ ಮೂಲಕ ಅವರು ಕೊಟ್ಟಂತ ದೊಡ್ಡ ಒಂದು ಸಂದೇಶ ಇವತ್ತಿನ ನಿಮ್ಮೆಲ್ಲರ ಒಂದು ಕಣ್ಣು ಮುಂದೆ ಇದೆ. ಅದೇ ರೀತಿ ವಿಶೇಷವಾಗಿ ಸಂವಿಧಾನದ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕರನ್ನು ಸಹ ಏನೊಂದು ಪ್ರಸ್ತಾವನೆ ಮೂಲಕ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಗಣರಾಜ್ಯವನ್ನಾಗಿ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ನ್ಯಾಯ, ಸಮಾನತೆ, ಭ್ರಾತೃತ್ವ ಮತ್ತು ಎಲ್ರಿಗೂ ಸ್ವಾತಂತ್ರ್ಯ ಕೊಡೋದ್ರ ಮೂಲಕ ಈ ಒಂದು ಪ್ರಸ್ತಾವನೆ ನಮ್ಗೆ ನಾವೇ ಅರ್ಪಿಸ್ಕೊಂಡಿದ್ವಿ. ಅದೇ ರೀತಿ ತಾಲೂಕು ನಾಗನಾಯಕನಹಳ್ಳಿ ಗ್ರಾಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಇವತ್ತು ವಿಶೇಷವಾಗಿ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿರುವಂತಹ ನಮ್ಮ ಅಣ್ಣಂದ್ರು, ನಮ್ಮ ಸಹೋದರರಾದಂತಹ ಅಂಬರೀಷ್ ಅಣ್ಣವರು ಮತ್ತೆ ಗ್ರಾಮಸ್ಥರು ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುರುಗೇಶ್ ಅಣ್ಣವರು ಫೋನ್ ಮಾಡಿ ಬರಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ನಾಳೆ ಕಾರ್ಯಕ್ರಮಗಳು ನನಗೆ ಸುಮಾರು ಒಂದು 62 ಕಾರ್ಯಕ್ರಮಗಳಿತ್ತು ನಾಳೆ ಒಂದೇ ದಿನ. ಆದರೂ ಪರವಾಗಿಲ್ಲ ಅಣ್ಣ, ನಾಳೆ 14ನೇ ತಾರೀಕು ಅಂದರೆ ಆಗಲ್ಲ, ನಾಳೆ ಅಂದರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅದಕ್ಕೂ ಒಂದು ಇದು ಮಾಡಿಕೊಟ್ಟು ನಮ್ಮ ಮುರುಗೇಶ್ ಅಣ್ಣವರು ಮತ್ತು ನಮ್ಮ ಅಂಬರೀಷ್ ಅಣ್ಣವ್ರು ಕರೆದ್ರು. ಈ ಗ್ರಾಮದಲ್ಲಿ ನಾವು ಮುಖ್ಯವಾಗಿ ಮಾತಾಡ್ಬೇಕಂದ್ರೆ ಗ್ರಾಮಕ್ಕೆ ಒಂದು ಹೃದಯ ಅಂದರೆ ಒಂದು ಹಾರ್ಟ್ ಬಿಟ್ಟು ಹಾರ್ಟ್ ಅನ್ನೋದು ಯಾರನ್ನ ಇದ್ರೆ ನೋಡಿ, ನಮ್ಮ ಯಲ್ಲಪ್ಪಣ್ಣವ್ರು ಇದ್ದಾರೆ. ಅವರು ಗ್ರಾಮದ ವಿಚಾರವಾಗಿ ಬಡವ್ರಿಗೆ ಸಹಾಯ ಮಾಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ವಿಚಾರಗಳಲ್ಲಿ ಎಲ್ಲದರಲ್ಲಿನೂ ಎಲ್ಲೋ ಒಂದು ಕಡೆ ಎಲೆ ಮರೆಕಾಯಿ ಅಂತೆ ಜನಗಳಿಗೆ ಸಹಾಯ ಮಾಡೋಂಥದ್ದು ಮತ್ತೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇರೋಂಥದ್ದು ನನಗೆ ನಮ್ಮ ಯಲ್ಲಪ್ಪಣ್ಣವ್ರು ನೋಡಿದ್ರೆ ತುಂಬ ಖುಷಿ, ತುಂಬ ಇಷ್ಟ. ಆದರೆ ನಾವು ಮಾತಾಡೋದು ಕಡಿಮೆ, ಆದರೆ ತುಂಬ ಅವ್ರ ಮೇಲೆ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅಭಿಮಾನ. ಈ ಗ್ರಾಮದ ಇನ್ನೊಂದು ಸೌಭಾಗ್ಯ ಇವತ್ತೇನಂದ್ರೆ ಇನ್ನೊಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಮುಖ್ಯವಾಗಿ ನಮ್ಮ ವಿನೋದ್ ಸರ್ ಬಂದಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆ KGF ಜಿಲ್ಲಾ ಮುಖ್ಯ ಇವರಾಗಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ವಿನೋದ್ ಸರ್ ಬಂದಿದ್ದಾರೆ. ನಮ್ಮ ಎಷ್ಟು ನಟೋರಿಯಸ್ ಏರಿಯಾ ಅಂದ್ರೆ KGF, ಅಲ್ಲಿ ಒಂದು ಕಾಲಘಟ್ಟದಲ್ಲಿ ಕೆಲಸ ಮಾಡುವಂತ ನ್ಯಾಯಾಧೀಶರೇ ಭಯಪಡ್ತಾ ಇದ್ರು. ಏನಪ್ಪ ಏನಾದರೂ ಒಂದು ಜಡ್ಜ್ಮೆಂಟ್ ಕೊಟ್ರೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಲೆಕ್ಕಾಚಾರದಲ್ಲಿ. ಅಂದ್ರೆ ಯಾಕಂದ್ರೆ ಕೋರ್ಟ್ ಆವರಣದಲ್ಲೇ ಹಲ್ಲೆಗಳು ನಡೆದಂತ ಒಂದು ಏರಿಯಾ ಅದು KGF ಅನ್ನೋದು. ಆದ್ರೆ ಪೂರ್ತಿ ವೈಟ್ ವಾಶ್ ಮಾಡಾಕಿದ್ದಾರೆ. ಈಗ KGF ನಗರದಲ್ಲಿ ಒಂದು ಸಣ್ಣದಾಗಿ ಏನಾದ್ರೂ ಒಂದು ಇಶ್ಯೂ ಬರ್ಬೇಕಂದ್ರು ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಎಂತ ದೊಡ್ಡ ಆರೋಪಿ ಆದ್ರೂ ಇರ್ಲಿ, ಅವ್ರ ಹಿಂದೆ ಎಂತ ದೊಡ್ಡ ಗಂಭೀರವಾದಂತ ವ್ಯಕ್ತಿಗಳೇ ಇರ್ಲಿ, ಎಷ್ಟು ಪ್ರಮುಖ ವ್ಯಕ್ತಿಗಳೇ ಇರ್ಲಿ, ಯಾರೇ ಇರ್ಲಿ, ಕೇರ್ ಮಾಡ್ದಿರಾ ಯಾರೇ ತಪ್ಪು ಮಾಡಿರ್ಲಿ ಸೂಕ್ಷ್ಮವಾಗಿ ಅವ್ರಿಗೆ ಯಾವ ತರ ಶಿಕ್ಷೆ ಆಗ್ಬೇಕೋ ಅಂಬೇಡ್ಕರ್ ಅವ್ರು ಕೊಟ್ಟಿರೋಂತಹ ಒಂದು ಸಂವಿಧಾನದಡಿಯಲ್ಲಿ ಅವ್ರಿಗೆ ಶಿಕ್ಷೆ ವಿಧಿಸಿ ಇಡೀ ಆ ಒಂದು KGF ಏರಿಯಾನ ದೊಡ್ಡ ಮಟ್ಟದಲ್ಲಿ ವೈಟ್ ವಾಶ್ ಮಾಡಿದಂತಹ ನಮ್ಮ ಅಣ್ಣಂದ್ರು, ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟೆ ನಾನು ಕರಿತೀನಿ, ನಮ್ಮ ವಿನೋದ್ ಅಣ್ಣವ್ರು ಬಂದಿದ್ದಾರೆ. ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಉತ್ಸವ ಮತ್ತು ಬಾಬಾ ಸಾಹೇಬರದ ರಕ್ತದಾನ ಶಿಬಿರವನ್ನು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಈತಲಿ ಆಚರಿಸೋಕ್ಕೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಮತ್ತು ನಮ್ಮ ಗ್ರಾಮದ ಎಲ್ಲ ಯುವಕರು ಮತ್ತು ನಮ್ಮ ಸಂದೀಪ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ, ಸಾರ ಹೆಸರು ಬರ್ಬಿಟ್ಟಿದ್ದೀನಿ, ಎಲ್ಲರಿಗೂ ವಿನೋದ್ ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತಾ, ನಮ್ಮ ರಾಮಕೃಷ್ಣ ಅವರ ಸ್ನೇಹಿತರು ಚಿಗಣಿಯವರು ಅವರು ಬಂದಿದ್ದಾರೆ, ಮತ್ತು ಊರಿನ ನಂಬಿಕೊಂಡ್ರು ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ 134ನೇ ಹುಟ್ಟುಹಬ್ಬದ ಶುಭಾಶಯನ ಕೋರುತ್ತಾ ಜೈ ಹಿಂದ್ ಜೈ ಭೀಮ್. ನಮ್ಮ ಪ್ರೀತಿಯ ನೆಲ್ಮೆಯ ವಿನೋದ್ ಸಾಹೇಬ್ರಿಗೆ ತುಂಬ ಧನ್ಯವಾದಗಳು. ಇನ್ನಷ್ಟು ಮತ್ತಷ್ಟು ಸಮುದಾಯದ ಕೆಲಸಗಳಿಗೆ ನೀವು
ಮುಂದೆ ಬರಬೇಕು ಅಂತ ಹೇಳ್ತಾ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜೈ 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 ಭೀಮ್. ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ಅನ್ಯಾಯದ ವಿರುದ್ಧವಾಗಿ ಗುಡುಗಿ ನ್ಯಾಯದ ಪರ ನಿಂತುವಂತಹ ಸಂದೇಶನವರಿಗೆ ತುಂಬುವುದೇ ಧನ್ಯವಾದಗಳನ್ನು ಅರ್ಪಣೆ ಮಾಡೋಣ. ಒಂದು ಜೋರ್ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜೈ ಭೀಮ್. ಅರುಣ್ ಜೋಳದ ಕೂಡ್ಲಿಗೆ ಅವರ ಪುಸ್ತಕವನ್ನ ನೀಡಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಅಂತ ಹೇಳ್ತಾ ಮಾತನಾಡೋರು ಇವತ್ತು ನಾಳೆ ಹುಟ್ಟುತ್ತಿದ್ದ ದಿನ ಇರೋದ್ರಿಂದ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂತ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿನಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ತುಂಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಊರಿನ ಗ್ರಾಮದ ಊರಿನ ಮುಖಂಡರು ಅದೇ ರೀತಿಯಾಗಿ ಅಂತ ಕೇಳ್ಕೊಳ್ತಾ ಅವರು ಕೂಡ ನಮ್ಮ ಊರಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಿರುವಂತಹ ಒಬ್ಬ ಸದಸ್ಯರು, ಆಟಗಾರರು, ಹಾಡುಗಾರರು, ಹೌದು, ಬಹಳಷ್ಟು ಸಮಾಜಮುಖಿಯನ್ನು ಕೆಲಸ ಮಾಡುವಂತಹ ವ್ಯಕ್ತಿ ನನ್ನ ಪ್ರೀತಿಯ ಮುರುಗೇಶ್ ಅವರಿಗೆ ತುಂಬ ಧನ್ಯವಾದ. ಅದೇ ರೀತಿ ಕೂಡ ಕಾರ್ಯಕ್ರಮದ ಯುವ ಮುಖಂಡರು ಅವರು ಕೂಡ ನಮ್ಮ ನವೀನ್ ಅವರು ಕೂಡ ಅಂಬರೀಶ್ ಅವರು ಬಹಳಷ್ಟು ನಮ್ಮ ಬಹಳಷ್ಟು ನಮಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದೆಲ್ಲರ ಮೂಲ ಬಹಳಷ್ಟು ಕಷ್ಟಪಡುವಂತಹ ನನ್ನ ಎಲ್ಲ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಆದರ್ಶ ಮತ್ತು ಅವರ ದಾರಿಯಲ್ಲಿ ನಡೆಯುವ ಜೈ ಭೀಮ್, ಜೈ ಭೀಮ್. ಈ ದಿನ ನಮ್ಮೂರು ನಾಗನಾಯಕನಹಳ್ಳಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಅಂಗವಾಗಿ ಏನು ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ದೀರಿ. ಎಲ್ಲ ನಮ್ಮ ತಾಲೂಕಿನ ಜನ ಬಂದು ಈ ಆರೋಗ್ಯ ತಪಾಸಣೆ ಎಲ್ಲ ಭಾಗವಹಿಸಿ ಅನುಕೂಲ ಪಡ್ಕೊಬೇಕಂತೇಳಿ ನಾನು ಈ ಮೀಡಿಯಾ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ. ಹಾಗೆ ಎಲ್ಲ ಯುವಕರು ಉದ್ಯೋಗ ಮತ್ತು ಶಿಕ್ಷಣ ಮತ್ತು ಹೋರಾಟ ಇದು ಭಾಳ ಮುಖ್ಯ ಜೀವನದಲ್ಲಿ ಅಂತೇಳಿ ಹೇಳ್ಕೊಟ್ಟಂಥ ನಮ್ಮ ಡಾಕ್ಟರ್ ಬಿ ಆರ್ ಸಾಹೇಬ್ರ ನಡೆಯಲ್ಲಿ ನಾವೆಲ್ಲ ಮುಂದೆ ಸಾಗೋಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಹಬ್ಬದ ಶುಭಾಶಯಗಳಂತ ರಕ್ತದಾನ ಕಾರ್ಯಕ್ರಮ ಮಾಡಿದ. ಯಾಕೆ ಈ ಕಾರ್ಯಕ್ರಮ ಮಾಡಬೇಕಂತಂದರೆ ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು. ಈಗ ಈಗ ಹೇಳಿದ್ನಲ್ಲ ಈಗ ತಾನೇ ನಮ್ಮ ಹೋರಾಟ, ಶಿಕ್ಷಣ ಮತ್ತು ಪ್ರತಿಯೊಂದು ಉದ್ಯೋಗ ಈ ಮೂರು ನಿಟ್ಟಿನಲ್ಲಿ ನಾವು ಇದೂ ಸಹ ಏನು ಆರೋಗ್ಯ ತಪಾಸಣೆ ಮುಖ್ಯವಾಗಿ ನಮಗೆಲ್ಲ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಹೋಗೋಣ ಅಂಥೇಳಿ ಈಗ ಮೊದಲೇ ಹೆಜ್ಜೆಯಾಗಿ ಸಾಗೋಣ ಅಂಥೇಳಿ ನಾವೊಂದು ನಿರ್ಧಾರ ತಗೊಂಡು ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ನಾವು ಈ ದಿನ ಆರೋಗ್ಯ ತಪಾಸಣೆ ಇಟ್ಕೊಂಡಿದ್ದೀವಿ. ಊರಿನಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ನಾಳೆ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಇವತ್ತು ಯಾಕೆ ಮಾಡಿದ್ವಿ ಅಂತಂದರೆ ಇವತ್ತು ನಮಗೆ ಬಹಳಷ್ಟು ಸೂಕ್ತವಾದಂಥ ದಿನ ಮತ್ತು ನಮ್ಮ ಊರು ರೈತಾಪಿ ಜನ ಇರ್ತಕ್ಕಂಥ ಜನ. ಹಾಗೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಇರೋದ್ರಿಂದ ಅವರು ಊರಿಗೆ ಅಥವಾ ಹಾಸ್ಪಿಟ್ಲ್ಗೆ ಹೋಗಿ ನೋಡ್ಕೊಳ್ಳೋದಕ್ಕಿಂತ ನಮ್ಮ ಊರಿನಲ್ಲೇ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ರೆ ಹೇಗಿರುತ್ತೆ ಅಂತೇಳಿ ಮತ್ತು ಬಾಬಾ ಸಾಹೇಬರ ಚಿಂತನೆಗಳು ಮತ್ತು ಆದರ್ಶಗಳು ಹಾಗೆ ಇರೋದ್ರಿಂದ ಅವರ ಒಂದು ಚಿಂತನೆ ಆದರ್ಶಗಳ ಅನುಗುಣವಾಗಿ ನಾವು ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬ್ಲಡ್ ಕಲೆಕ್ಟ್ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತಷ್ಟು ನಮ್ಮ ಈ ಒಂದು ಸಮಾಜಮುಖಿಯ ಕೆಲಸಗಳು ಆಗಲಿ ಮತ್ತು ನಮ್ಮ ಊರಿನ ಯುವ ಮುಖಂಡರು ಮತ್ತು ಅಂಬರೀಷ್ ಅವರ ಮಾರ್ಗದರ್ಶನದಲ್ಲಿ ಭಾಳಷ್ಟು ಕೆಲಸಗಳು ಇವತ್ತು ನಾವು ಮಾಡ್ಕೊಳ್ತಾ ಹೋಗ್ತಿದ್ದೀವಿ. ಇನ್ನಷ್ಟು ಈ ಯುವಕರಿಗೆ ಉದ್ಯೋಗ ಕೊಡುವುದಾಗಿರ್ಬೋದು ಅಥವಾ ಖಾಸಗಿ ವಲಯ ಆಗಿರ್ಬೋದು ಅಥವಾ ಸರ್ಕಾರಿ ವಲಯಗಳಲ್ಲಿ ನಾವು ಒಂದಷ್ಟು ಉದ್ಯೋಗ ಅವಕಾಶಗಳು ಮತ್ತು ಅವ್ರಿಗೆ ಕೋಚಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಇದ್ರ ಮುಖೇನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನು ಮತ್ತು ಅವರ ಒಂದು ಚಿಂತನೆಗಳನ್ನು ಮತ್ತು ಅವರ ಒಂದು ಥಾಟ್ಸ್ ಏನಿತ್ತು ಇವತ್ತು ಅವರ ಒಂದು ಅದು ನಾವು ಖಂಡಿತವಾಗಲೂ ಅದ್ರ ಮುಖೇನ ನಡೀತೀವಿ ಅಂತೇಳಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸರ್. ಜೈ ಭೀಮ್ ಬಂಧುಗಳೇ, ಇವತ್ತು ಬಾಬಾ ಸಾಹೇಬರ 134ನೇ ಜನ್ಮದಿನದ ಆಚರಣೆ ಪ್ರಯುಕ್ತ ನಾಗನಾಯಕನಹಳ್ಳಿ ಮಲ್ಸೂರು ಪಂಚಾಯಿತಿ ಇಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ
ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಬಾಬಾ ಸಾಹೇಬರ ಹೆಸರಲ್ಲಿ ಆರೋಗ್ಯ ಶಿಬಿರಗಳು ಮಾಡೋದು, ರಕ್ತದಾನ ಶಿಬಿರಗಳು ಮಾಡೋದು ತುಂಬ ವಿರಳವಾಗಿ ಆಗಿದೆ. ನಾವುಗಳು ಅದನ್ನು ಮನಗಂಡು ಇವತ್ತು ತಾಲೂಕಿನಾದ್ಯಂತ ಈ ಶಿಬಿರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಬಾಬಾ ಸಾಹೇಬರು ನಮಗೇನು ಶಿಕ್ಷಣ, ಓದು, ಹೋರಾಟ, ಸಂಘಟನೆ ಮಾಡಬೇಕಾದ್ರೆ ಆರೋಗ್ಯ ಮುಖ್ಯ. ಆ ನಿಟ್ಟಿನಲ್ಲಿ ಹೊಸ ಬೆಳಕು ಟ್ರಸ್ಟು ಈ ಥರ ಆಸ್ಪತ್ರೆಗಳ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಸಮುದಾಯಕ್ಕೆ ಮತ್ತು ನೊಂದ ಜನತೆಗೆ ಆರೋಗ್ಯ ಶಿಬಿರಗಳ ಮೂಲಕ ಒಂದಷ್ಟು ಬೆಳಕನ್ನು ಕೊಡ್ತಾ ಬಂದಿದೆ. ಇವತ್ತು ನಾಗನಾಯಕನಹಳ್ಳಿ ಡಾಕ್ಟರ್ BR ಅಂಬೇಡ್ಕರ್ ಸಂಘ ಮತ್ತು ಊರಿನ ಹಿರಿಯರು ಮತ್ತು ಅಂಬರೀಷ್ ಅವರು, ನವೀನ್ ಈ ಥರ ಅವರೆಲ್ಲ ಸ್ನೇಹಿತರ ಒಳಗೂಡಿ ಇವತ್ತು ಬೃಹತ್ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ನಾರಾಯಣ ನೇತ್ರಾಲಯದ ವತಿಯಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡಿ ಯಾರಿಗೆ ಕನ್ನಡಕದ ಅಗತ್ಯ ಇದೆ ಅದನ್ನು ಊರಿನ ಆಯೋಜಕರು ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾರಿಗೆ ಕಣ್ಣಿನ ಪೊರೆಯ ಅವಶ್ಯಕತೆ ಇದೆ ಅವ್ರನ್ನ ಕರ್ಕೊಂಡೋಗಿ ಇವತ್ತೇನೆ ನಾಳೆ ಆಪ್ರೇಷನ್ ಮಾಡಿಸಿ ನಾಡಿದ್ದು ಕರ್ಕೊಂಬಂದು ಇಲ್ಲೇ ಬಿಡ್ತೀವಿ. ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರಿಂದ ಎಲ್ಲ ರೋಗಗಳ ತಪಾಸಣೆ ಮಾಡಿ ಮಕ್ಕಳು ರೋಗ, ಕೀಲು, ಮೂಳೆ ರೋಗ, ದಂತ ಪರೀಕ್ಷೆ, ಹೆಣ್ಣು ಮಕ್ಕಳ ಕಾಯಿಲೆ ಇದೆಲ್ಲನೂ ಕೂಡ ಇಲ್ಲಿ ಚೆಕಪ್ ಮಾಡ್ತಿದ್ದಾರೆ. ಯಾರಿಗೆ ಔಷಧಿ ಅವಶ್ಯಕತೆ ಇದೆ ಅದನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಯಾರಿಗೆ ಮುಂದಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನು 90% ಫ್ರೀಯಾಗಿ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಒಂದು ರಕ್ತದಾನ ಶಿಬಿರ ನಡೀತಾ ಇದೆ. ಯುವಕರೆಲ್ಲರೂ ರಕ್ತದಾನ ಮಾಡಬೇಕಂತ ಕೇಳ್ಕೊತೇನೆ. ಆ ರಕ್ತವನ್ನು ಸರ್ಕಾರಿ ಆಸ್ಪತ್ರೆ ಮತ್ತು ಈ ಕ್ಯಾನ್ಸರ್ ಆಸ್ಪತ್ರೆ ರೋಗಿಗಳಿಗೋಸ್ಕರ ಉಚಿತ ವಿತರಣೆಗಾಗಿ ಮಾಡ್ತಿದೆ. ಯಾವುದೇ ಒಬ್ಬ ಪೇಷಂಟು ಅಥವಾ ಯಾವುದೇ ಒಂದು ತಾಯಿ ರಕ್ತಹೀನತೆಯಿಂದ ಬಳಲುತ್ತಿರುವವರು ಅಥವಾ ಶಸ್ತ್ರಚಿಕಿತ್ಸೆಗೆ ರಕ್ತ ಬೇಕಾಗಿರುವವರು ರಕ್ತ ಇಲ್ಲದೆ ಮರಣಿಸುವುದು ಬೇಡ ಅನ್ನೋದು ನಮ್ಮ ಕಾನ್ಸೆಪ್ಟು. ಈ ಕಾರ್ಯಕ್ರಮದ ಶ್ರಮಿಸಿದ ಸರ್ವರಿಗೂ ಭೀಮವಂದನೆಗಳನ್ನು ತಿಳಿಸುತ್ತಾ ನೇತ್ರದಾನ, ಮಹಾದಾನ, ರಕ್ತದಾನ, ಜೀವದಾನ ಎಲ್ಲರೂ ಕೂಡ ತಮ್ಮ ಮರಣ ನಂತರ ರಕ್ತದಾನ ಮಾಡಬೇಕು. ಮರಣ ನಂತರ ನೇತ್ರಗಳನ್ನು ಬೆಂಕಿಯಲ್ಲಿ ಸುಡದೆ ಮಣ್ಣಲ್ಲಿ ಮಣ್ಣಾಗಿಸಿದರೆ ನೇತ್ರದಾನ ಮಾಡಬೇಕು. ಎಲ್ಲರೂ ಕೂಡ ರಕ್ತದಾನ ಕಾಯಕದಲ್ಲಿ ಭಾಗಿಯಾಗಬೇಕಂತ ಈ ಮೂಲಕ ಹೊಸ ಬೆಳಕು ಟ್ರಸ್ಟ್ ಕಡೆಯಿಂದ ಕೇಳ್ಕೊತೇನೆ.